ಜನಾರ್ದನ ರೆಡ್ಡಿ ಮನೆ ಮುಂದೆ ಫೈರಿಂಗ್ ಆಯ್ತಲ್ಲ, ಈ ಪ್ರಕರಣದಲ್ಲಿ ಅಕ್ರಮ ಪಿಸ್ತೂಲ್ಗಳ ವಿಚಾರ ಕೂಡ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಅಕ್ರಮ ಪಿಸ್ತೂಲ್ಗಳ ದಾಸ್ತಾನ್ ಇದೆಯಾ ಅನ್ನೋ ಪ್ರಶ್ನೆ. ಗಲಾಟೆ ವೇಳೆ ಅಕ್ರಮ ಪಿಸ್ತೂಲ್ಗಳನ್ನ ಬಳಕೆ ಮಾಡಿದ್ರ ಬಗ್ಗೆ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಗನ್ಮ್ಯಾನ್ಗಳ ಗನ್ನನ್ನ ಹೊರತುಪಡಿಸಿ ಇತರೆ ವೆಪನ್ಸ್ ಅನ್ನ ಕೂಡ ಬಳಕೆ ಮಾಡಲಾಯ್ತಾ ಅನ್ನೋ ಶಂಕೆ. ಅಕ್ರಮವಾಗಿ ಪಿಸ್ತೂಲ್ ಗನ್ಗಳು ಬಳ್ಳಾರಿಗೆ ಎಂಟ್ರಿ ಕೊಟ್ಟ ಗುಮಾನಿ ಇದೆ. ಪೊಲೀಸರಿಗೆ ಇಲ್ಲಿ ತನಕ 9 ಗನ್ಗಳು ಅಲ್ಲಿ ಫೈರ್ ಓಪನ್ ಮಾಡಿದ್ವು ಅನ್ನೋ ಬಗ್ಗೆ ಮಾಹಿತಿ ಇದೆ. ಈ ಬಗ್ಗೆ ಪ್ರತ್ಯೇಕ ತನಿಖೆಯನ್ನು ಪೊಲೀಸ್ ಇಲಾಖೆ ಕೈಗೊಂಡಿದೆ. ಯಾಕಂದ್ರೆ ಅಕ್ರಮ ಪಿಸ್ತೂಲು ಶಸ್ತ್ರಾಗಾರ ಅಂತ ಹೇಳಿದ್ರೆ ಅದು ತುಂಬಾ ಗಂಭೀರ ವಿಚಾರ. ಹೊರ ರಾಜ್ಯಗಳಿಂದ ಬಳ್ಳಾರಿಗೂ ಕೂಡ ವೆಪನ್ಸ್ ಎಂಟ್ರಿ ಆಗಿರುವ ಶಂಕೆ ಇದೆ. ಗನ್ಗಳ ಮೂಲ, ಲೈಸೆನ್ಸ್ ಹೋಲ್ಡರ್ಗಳ ವಿವರವನ್ನ ಈಗ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ. ಯಾರ್ಯಾರಿಗೆ ಲೈಸೆನ್ಸ್ ಕೊಡಲಾಗಿದೆ, ಎಷ್ಟು ಮಂದಿಗೆ ಗನ್ನನ್ನು ವಿತರಿಸಲಾಗಿದೆ, ಖಾಸಗಿ ಗನ್ಮ್ಯಾನ್ಗಳೆಷ್ಟು ಅನ್ನೋದರ ಬಗ್ಗೆಯೂ ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಫೈರಿಂಗ್ ವೇಳೆ ಕೆಲವರ ಕೈಗಳಲ್ಲಿ ಪಿಸ್ತೂಲ್ಗಳು ಕಾಣಿಸಿಕೊಂಡಂತಹ ವಿಡಿಯೋ ಕೂಡ ಪೊಲೀಸರಿಗೆ ತಗೊಂಡಿದ್ದಾರೆ. ವೆಪನ್ಸ್ ಯಾರಿಗೆ ಸೇರಿದ್ದು, ಎಲ್ಲಿಂದ ಬಂತು ಅನ್ನುವಂತಹ ತನಿಖೆ ಕೂಡ ಮುಂದುವರೆದಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಅಮರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ಗಡಿ ಜಿಲ್ಲೆ ಬಳ್ಳಾರಿ ಜೊತೆಗೆ ಆಂಧ್ರದಿಂದ ತುಂಬ ಇನ್ಫ್ಲುಯೆನ್ಸ್ ಕೂಡ ರಾಜಕಾರಣ ಸೇರಿದಂತೆ ಬೇರೆ ಬೇರೆ ವಿಚಾರದಲ್ಲಿ ಆಗಿರೋದು ಗೊತ್ತಿರೋದೆ. ಈ ಗನ್ ಸಂಸ್ಕೃತಿಗೂ ಆಂಧ್ರಕ್ಕೂ ಏನಾದರೂ ಲಿಂಕ್ ಇದೆಯಾ? ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ ವಿಚಾರದಲ್ಲಿ? ಪ್ರೇಮ್ ಕುಮಾರ್, ಹೊರ ರಾಜ್ಯಗಳಿಂದ ಬಳ್ಳಾರಿಗೆ ಗನ್ನುಗಳು ಬಂದಿರುವಂತಹ ಶಂಕೆನೇ ಇದೀಗ ಪೊಲೀಸ್ ಹಿರಿಯ ಅಧಿಕಾರಿಗಳು ವ್ಯಕ್ತಪಡಿಸಿರುವಂಥದ್ದು. ಯಾಕಂದ್ರೆ ಬಳ್ಳಾರಿಯಲ್ಲಿ ಇದು ಅಂದ್ರೆ ಗನ್ ಸಂಸ್ಕೃತಿ ಅನ್ನುವಂಥದ್ದು ಇದೇ ಮೊದಲಲ್ಲ. ಈ ಸಾಕಷ್ಟು ಜನರು ಇಲ್ಲಿ ಪರ್ಸನಲ್ ಗನ್ಗಳನ್ನ ಹೊಂದಿರುವಂಥದ್ದು ಕೂಡ ಗೊತ್ತಿರುವಂತ ವಿಚಾರನೆ. ಹೀಗಾಗಿ ಪೊಲೀಸರು ಈಗಾಗಲೇ ಒಟ್ಟು 9 ಗನ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ ಯಾರ್ಯಾರು ಅಲ್ಲಿ ಆ ಸ್ಥಳದಲ್ಲಿದ್ದಂತಹ ಜನಾರ್ದನ ರೆಡ್ಡಿ ಅವರು ಮತ್ತು ಜನಾರ್ದನ ರೆಡ್ಡಿ ಕಡೆಯವರಿಂದ ಮತ್ತು ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರ ಕಡೆಯಿಂದಲೂ ಕೂಡ ಈಗಾಗಲೇ ಒಟ್ಟು 9 ಗನ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತೊಂದಿಷ್ಟು ಯಾರ್ಯಾರು ಗನ್ ಹೋಲ್ಡರ್ ಇದ್ದಾರೆ ಅಂದ್ರೆ ಯಾರ್ಯಾರು ಖಾಸಗಿ ಲೈಸೆನ್ಸ್ ಹೊಂದ್ಕೊಂಡು ಗನ್ಗಳನ್ನು ಹೊಂದಿದ್ರೆ ಆ ಎಲ್ಲ ಲೈಸೆನ್ಸ್ ಹೋಲ್ಡರ್ಗಳನ್ನು ಕೂಡ ಇದೀಗ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತು ಅವರು ಬಳಿ ಇರತಕ್ಕಂಥ ಗನ್ಗಳನ್ನು ಕೂಡ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ನಡೆದಂತ ಗಲಾಟೆಯಲ್ಲಿ ಸಾಕಷ್ಟು ಗನ್ಗಳು ಪ್ರದರ್ಶನ ಆಗಿದ್ವು ಅನ್ನುವಂತ ಒಂದು ಗುಮಾನಿ ಪೊಲೀಸ್ ಹಿರಿಯ ಅಧಿಕಾರಿಗಳಿಗಿದೆ. ಅಲ್ಲಿ ಸಣ್ಣದಾಗಿರ್ತಕ್ಕಂಥ ಒಂದು ಗನ್ ಪ್ರದರ್ಶನ ಆಗಿತ್ತು. ಹೀಗಾಗಿ ಆ ಗನ್ ಎಲ್ಲಿಂದ ಬಂತು ಮತ್ತು ಯಾರ್ದು ಅನ್ನುವಂಥದ್ದನ್ನು ಕೂಡ ಈಗ ಪೊಲೀಸರು ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಅಲ್ಲಿ ಜನಾರ್ದನ ರೆಡ್ಡಿ ಅವರ ಮನೆಯ ಬಳಿ ಬಳಕೆ ಆಗಿರುವಂತದ್ದು ಬಹುಶಃ ಅಕ್ರಮ ಗನ್ ಏನಾದರೂ ಆಗಿರಬಹುದಾ ಅನ್ನುವಂಥ ಆಂಗಲ್ ಅಲ್ಲಿ ಕೂಡ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಹೀಗಾಗಿ ಯಾರಾದ್ರೂ ಇಲ್ಲಿ ಅಕ್ರಮ ಗನ್ಗಳನ್ನು ಬಳಸಿರ್ತಕ್ಕಂಥ ಗುಮಾನಿ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಇರೋ ಕಾರಣಕ್ಕೋಸ್ಕರನೇ ಇದೀಗ ಯಾರ್ಯಾರು ಖಾಸಗಿ ಗನ್ ಹೊಂದಿರತಕ್ಕಂಥ ಲೈಸೆನ್ಸ್ ಹೋಲ್ಡರ್ಗಳಿದ್ರು ಅವರೆಲ್ಲರನ್ನು ಅವರ ಬಳಿ ಇರ್ತಕ್ಕಂಥ ಮಾಹಿತಿಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ಗನ್ಗಳನ್ನು ಕೂಡ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಹೀಗಾಗಿ ಹೊರ ರಾಜ್ಯಗಳಿಂದ ಬಳ್ಳಾರಿಗೆ ಗನ್ ಬಂದಿರುವಂತಹ ಸಾಧ್ಯತೆ ಇದೆ ಅನ್ನೋ ಆಂಗಲ್ ಅಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಆರಂಭಿಸಿದ್ದಾರೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಎಲ್ಲ ಬೆಳವಣಿಗೆಗಳ ನಂತರ ಜನಾರ್ದನ ರೆಡ್ಡಿ ಪಬ್ಲಿಕ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲ ವಿಚಾರಗಳನ್ನ ಅಡ್ರೆಸ್ ಮಾಡಿದ್ದಾರೆ. ಅವ್ರು ತಪ್ಪಿದೆಯಾ ಇಲ್ವಾ, ಏನಕ್ಕೆ ಇವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇಷ್ಟು ಎಕ್ಸ್ಟ್ರೀಮ್ ಯಾಕೆ ಹೋಯ್ತು ಬಳ್ಳಾರಿ ಸಿಚುವೇಶನ್ ಅನ್ನೋದ್ರ ಬಗ್ಗೆ ನಾವು ಸುಮಾರು ಪ್ರಶ್ನೆಗಳನ್ನು ಕೇಳಿದ್ವಿ. ಆಗ ಜನಾರ್ದನ ರೆಡ್ಡಿ, ಭರತ್ ರೆಡ್ಡಿ ಬಿಜೆಪಿ ಕಾರ್ಯಕರ್ತರ ಕಾಲಿನ ಧೂಳಿಗೂ ಸಮನಲ್ಲ, ನಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಯಾವುದೇ ರಾಜಕೀಯ ವೈಷಮ್ಯ ಇಲ್ಲ ಅನ್ನೋದನ್ನ ಹೇಳಿದ್ರು. ನನ್ನನ್ನು ಎದುರಾಕೊಂಡು ಅವನು ಹೀರೋ ಆಗಬೇಕು ಅನ್ನೋ ಉದ್ದೇಶ, ಆ ಮೂಲಕ ನನ್ನನ್ನು ವಿಲನ್ ಮಾಡ್ತಾ ಇದ್ದಾನೆ ಅಂತೆಲ್ಲ ಹೇಳಿದ್ರು. ನನಗೆ ಖಾಸಗಿ ಗನ್ಮ್ಯಾನ್ಗಳಿಲ್ಲ, ಎಲ್ಲ ಸರ್ಕಾರಿ ಗನ್ಮ್ಯಾನ್ಗಳೇ. ಈ ವಿಚಾರಗಳ ಜೊತೆಗೆ ಸುಮಾರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳೋಣ. ಟಾರ್ಗೆಟ್ ಮಾಡಿದ್ರು ಅನ್ನುವಂಥದ್ದು ಹೇಳಿ. ನಿಮ್ಮನ್ನು ಟಾರ್ಗೆಟ್ ಮಾಡಿದರೆ ಸಿಗೋದಾದರೂ ಏನು? ನೋಡಿ, ಅವರಿಗೆ ಕಳೆದ 1 ವರ್ಷದ ಹಿಂದೆಯಿಂದ ನಾನು ಬಳ್ಳಾರಿಯಲ್ಲಿ ಕೋರ್ಟ್ ಪರ್ಮಿಷನ್ ಆದಮೇಲೆ ಇಲ್ಲೇ ವಾಸ್ತವ್ಯ ಹೂಡ್ತಾ ಇರೋದು. ಓಕೆ, ದಿನ ಬೆಳಿಗ್ಗೆ ಗಂಗಾವತಿಗೆ ಹೋಗಿ ಸಂಜೆಗೆಲ್ಲ ಕೂಡ ಕಾನ್ಸ್ಟಿಟ್ಯೂನ್ಸಿ ಕೆಲಸಗಳನ್ನ ಮುಗಿಸ್ಕೊಂಡು ಬರುವಂಥದ್ದು. ಅನಾವಶ್ಯಕವಾಗಿ ನಿನ್ನೆ ಆಗಿರುವಂಥದ್ದು ಏನು ಅಂದರೆ, ಮಧ್ಯಾಹ್ನ ನಾನು ಬಳ್ಳಾರಿಯಿಂದ ಗಂಗಾವತಿಗೆ ಹೊರಟೋ ಸಮಯದಲ್ಲಿ ಬ್ಯಾನರ್ಸು, ನಾನು ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ. ನಾನು ರೋಡಲ್ಲಿ ಬ್ಯಾನರ್ಸ್ ಹಾಕ್ಕೊಂಡ್ರೆ ಏನಿದೆ, ಮನೆ ಮುಂದೆ ಬ್ಯಾನರ್ಸ್ ಹಾಕ್ಕೊಂಡ್ರೆ ಏನಿದೆ ಅಂಥೇಳಿ. ಅವ್ರ ಪ್ರಾಪರ್ಟಿ ಎಲ್ಲ ಪಬ್ಲಿಕ್ ಪ್ರಾಪರ್ಟಿ ಅಂತೇಳಿ. ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ಬ್ಯಾನರ್ಗಳು ಹಾಕ್ಕೊಳ್ಳೋದಕ್ಕೆ ನನಗೇ ಅಲ್ಲ, ಯಾವೊಬ್ಬ ಇಂಗಿತ ಜ್ಞಾನ ಒಬ್ಬ ಸಾಮಾನ್ಯ ಕೂಡ ಅಬ್ಜೆಕ್ಷನ್ ಮಾಡೋದಿಲ್ಲ. ಸಣ್ಣವರು ದೊಡ್ಡವರು ಅನ್ನೋ ಪ್ರಶ್ನೆನೇ ಬರಲ್ಲ. ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಅವರು ಬ್ಯಾನರ್ ಹಾಕಿದ್ದು. ನಿಮ್ಮ ಹತ್ರ ಆ ದೃಶ್ಯಗಳೆಲ್ಲ ಇದೆಯಾ? ಹಾಕಿದ್ದು ಕಾಂಪೌಂಡ್ ಒಳಗಡೆ ಅಲ್ಲ, ಅದೆಲ್ಲ ದೃಶ್ಯಗಳು ಇದೆಯಾ ನಿಮ್ಮ ಹತ್ರ? ಎಲ್ಲ ದೃಶ್ಯಗಳು ನಮ್ಮ ಬಳ್ಳಾರಿ ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ ಅವರು ಮಧ್ಯಾಹ್ನ 2 ಗಂಟೆಗೆ ನಾನು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಫೋನ್ ಮಾಡಿ
ತಕ್ಷಣ ತಾವು ಇಲ್ಲಿ ಬಂದು ಇದನ್ನು ತೆರವುಗೊಳಿಸಬೇಕು ಅಂತೇಳಿ. ನೋಡೋಣ, ನಾನು ಕೇಳ್ತಾ ಇರುವಂತದ್ದು ಯಾಕೆ ಅಂದ್ರೆ ಇದು ಎಲ್ಲೂ ಕೂಡ ಆಚೆ ಪೊಲೀಸ್ ಬರ್ತಾ ಇಲ್ಲ. ಓನ್ಲಿ ಹೇಳ್ತಾ ಇರುವಂತದ್ದು ಏನು ಅಂದ್ರೆ, ರಸ್ತೆಯಲ್ಲಿ ಅವ್ರು ಬ್ಯಾನರ್ ಕಟ್ಟಿದ್ದನ್ನೇ ಜನಾರ್ದನ್ ರೆಡ್ಡಿ ಅವರು ವಿರೋಧ ಮಾಡ್ತಾ ಇದ್ರು. ಅವರಿಗೆ ಕಾರ್ಯಕ್ರಮ ನಡೆಯೋದೇ ಬೇಕಾಗಿರ್ಲಿಲ್ಲ. ರಸ್ತೆಯಲ್ಲಿ ಬ್ಯಾನರ್, ಅರುಣ್ ಅವರೇ, ಅವನು ಕ್ರಿಮಿನಲ್ ಬರ್ತ್ಡೇಗೆ ಬರೆದು ಆ ಕ್ರಿಮಿನಲ್ ಎಮ್.ಎಲ್.ಎ ಬರ್ತ್ಡೇಗೆ ನಮ್ಮ ಮನೆ ಮುಂದೆ 100 ಬ್ಯಾನರ್ ಹಾಕಿರ್ತಾನೆ. ಯಾವತ್ತೂ ಅಬ್ಜೆಕ್ಷನ್ ಮಾಡಿಲ್ಲ. ವಾಲ್ಮೀಕಿ ಇದಕ್ಕೆ ಕೂಡ ಇವತ್ತು ನಮ್ಮ ಮನೆ ಮುಂದೆನೇ ಎಲ್ಲ ಕಡೆ ಬ್ಯಾನರ್ಸ್ ಹಾಕಿದ್ದಾರೆ, ಅದಕ್ಕೂ ಅಬ್ಜೆಕ್ಷನ್ ಇಲ್ಲ. ತಡ್ಕೋಬೇಕು, ಗಲಾಟೆ ಮಾಡ್ಕೋಬೇಕು ಅಂತೇಳಿ ಮನೆ ಕಾಂಪೌಂಡ್ ಮೆಸ್ ಇದೆಯಲ್ಲ, ಮೆಸ್ ಒಳಗಡೆನೆ ಬಂದು ಬೊಂಬುಗಳು ನಾಟಿದ್ದು. ಉದ್ದೇಶ ಅದಕ್ಕೆ ಪೊಲೀಸರು ಬಂದು ಮಧ್ಯಾಹ್ನ 2 ಗಂಟೆ, ಅಂದರೆ ಇಂಟೆನ್ಷನಲಿ ಬ್ಯಾನರ್ ಅನ್ನೋ ನೆಪದಲ್ಲಿ ಜಗಳ ತಕ್ಕೊಂಡು ನಮ್ಮನ್ನು ಅಪಮಾನ ಮಾಡೋದ್ರ ಮೂಲಕ ಇಡೀ ಬಳ್ಳಾರಿಗೆ ಒಂದು ಸಂದೇಶ, ಜನಾರ್ದನ್ ರೆಡ್ಡಿ ಅವರು ಮನೆ ಮುಟ್ಟಿದ್ದೀನಿ, ಇನ್ನು ಉಳಿದವರೆಲ್ಲರೂ ನಿಮ್ಮ ಕತೆ ನೋಡ್ತೀನಿ ಅಂಥೇಳಿ ಸಾಮಾನ್ಯರಿಂದ ಹಿಡಿದು ಶ್ರೀಮಂತರವರೆಗೆ ಹೆದರಿಸುವಂಥ ಒಂದು ಕ್ರಿಮಿನಲ್ ಮೈಂಡ್ಸೆಟ್ ಒಂದು. ಅಂದ್ರೆ ನೀವು ಹಿಂದೆ ಇದ್ದ ರೀತಿಯಲ್ಲಿ ನಾನು ಆಗಬೇಕು ಅಂತ ಬಯಸ್ತಾ ಇದ್ದಾರೆ, ಏನ್ ಕತೆ? ನೋಡಿ ಅರುಣ್ ಅವರೇ, ನಾವು ಹಿಂದೆ ಮನೆಯಲ್ಲಿ 3 ಮಂತ್ರಿಗಳು, ಒಬ್ಬ KMF ಚೇರ್ಮನ್, ಪಾರ್ಲಿಮೆಂಟ್ ಮೆಂಬರ್ಗಳು ಇಷ್ಟೇ ಇದ್ದರೂ ಕೂಡ ಬಳ್ಳಾರಿ ಇತಿಹಾಸದಲ್ಲಿ ಯಾವತ್ತಾದರೂ ಕೂಡ ಮಹಾನಗರದಲ್ಲಿ ಇಂಥ ಒಂದು ಚಿಲ್ಲರೆ ಕೆಲಸ ಆಗಲಿ, ನಾವು ಅಧಿಕಾರದಲ್ಲಿ ಇರೋ ಟೈಮ್ನಲ್ಲಿ ಅವ್ರ ಕುಟುಂಬಗಳಿಗೆ ನಾವೇನಾದರೂ ತೊಂದರೆ ಕೊಟ್ಟಿದ್ದು ಒಂದೇ ಒಂದು ಉದಾಹರಣೆ ಇದ್ದರೂ ಕೂಡ ಎಂಟೈರ್ ಪೊಲೀಸ್ ರೆಕಾರ್ಡ್ ಇರುತ್ತೆ, ಮೀಡಿಯಾ ರೆಕಾರ್ಡ್ ಇರುತ್ತೆ, ನೀವು ತೆಗೆದು ನೋಡಿ.